ಇವತ್ ನಾನ್ ನಿಮಗ್ ತೋರಿಸ್ತೀನಿ ಮಶ್ರೂಮ್ ಬಿರಿಯಾನಿ. ಹುಬ್ಳಿನಾಗ ಎಲ್ಲೆಲ್ಲಿ ಮಶ್ರೂಮ್ ಬಿರಿಯಾನಿ ಸಿಗ್ತೈತಲ್ಲ ಅದನ್ನ ನಿಮಗ್ ಟೇಸ್ಟ್ ಮಾಡಿ ಹೇಳ್ತೀನಿ ಅಂತ ಹೆಂಗೈತಂತ. ಇದು ಬೆಂಗಳೂರಿನಾಗ ಬಾಳ ಫೇಮಸ್ ಐತಿ, ಬಟ್ ಹುಬ್ಳಿನಾಗ ಸಣ್ಣಗ ಟ್ರೆಂಡ್ ತಗೊಳಕತ್ತೈತಿ. ಯಾಕಂದ್ರ ಬಿರಿಯಾನಿ ಇಷ್ಟ ಫೇಮಸ್ ಐತಂದ್ರ ವೆಜಿಟೇರಿಯನ್ಸ್ ತಿನ್ನಕ್ ಆಗ್ತಿರಂಗಿಲ್ಲ. ಆದ್ರೆ ವೆಜಿಟೇರಿಯನ್ಸ್ ಈಗ ತಿನ್ಬೋದ್ರಿ ಮಶ್ರೂಮ್ ಬಿರಿಯಾನಿ. ಫುಲ್ ಹೆಲ್ದಿ ಆಗಿರುವಂತ ಮಶ್ರೂಮ್ ಹಾಕಿ ಮಾಡ್ಕೊಡ್ತಾರ. ನಾನು ಲಿಸ್ಟ್ನಾಗ 3 ಔಟ್ಲೆಟ್ ನೋಡಿಟ್ಟೇನ್ರಿ, ಅದನ್ನ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೇನೆ ಅಂತ ಹೆಂಗೈತಂತ. ಶ್ರೀ ಗಜಾನನ್ ಮಶ್ರೂಮ್ ಬಿರಿಯಾನಿ ಫಸ್ಟ್ ಟ್ರೈ ಮಾಡಿ ಹೇಳ್ತೀನಿ ಹೆಂಗೈತೆ ಅಂತ ಹೇಳಿ. ಖಾರವಾಗಿ ಸೇಮ್ ಟು ಸೇಮ್ ಚಿಕ್ಕಪೇಟ್ ಬಿರಿಯಾನಿದ ನೆನ್ಪು ಬರ್ತೈತಿ ನನಗ. ಅಲ್ಲಿ ಯಾರ್ಯಾರು ದೊಣ್ಣೆ ಬಿರಿಯಾನಿ ತಿಂದಿರ್ತಲ್ಲ ಅದರದ ಇನ್ಸ್ಪೈರ್ ಆಗಿ ಸೇಮ್ ಟು ಸೇಮ್ ಇದು ಟೇಸ್ಟ್ ಐತಿ. ಸ್ಮಾಲ್ ಬಟನ್ ಮಶ್ರೂಮ್ ಏನ್ ಸಿಗ್ತೈತಲ್ಲ ಅದನ್ನ ಹಾಕಿರ್ತಾರ, ಭಾರಿ ಟೇಸ್ಟಿ ಐತಿ. ಕರೆಕ್ಟ್ ಸೈಜ್ನೇ ಕಟ್ ಮಾಡ್ಯಾರ, ಎಕ್ದಮ್ ಸಣ್ಣದು ಇಲ್ಲ. ಅಂದ್ರೆ ಒಂದ್ ಮಶ್ರೂಮ್ನಾಗ 2 ಭಾಗ ಮಾಡಿ ಕೊಟ್ಟಿರ್ತಾರ. ಇದು ಖಾರವಾಗಿ ಹೆಂಗೈತಲ್ಲ, ಹಸಿ ಮೆಣಸಿನ್ಕಾಯಿ ಖಾರ ಹೆಂಗ್ ಟೇಸ್ಟ್ ಬರ್ತೈತಿ ಅದನ್ನ ಕಾಂಪೆನ್ಸೇಟ್ ಮಾಡಕ ಸ್ವಲ್ಪ ಮೊಸರಿನ ಪಚಡಿ ಕೊಟ್ಟಿರ್ತಾರ. ಸ್ವಲ್ಪ ಉಳ್ಳಾಗಡ್ಡಿ, ಮೊಸರಿನ ಪಚಡಿ ಬೇಕಾಗಿ ಅನ್ಸ್ತೈತಿ. ಯಾಕಂದ್ರೆ ಖಾರ ಅತಿ ಹೆಚ್ಚವಾಗಿಲ್ಲ, ಎಕ್ದಮ್ ನಾರ್ಮಲ್ ಆಗೈತಿ. ಅಂದ್ರೆ ಬಹಳಷ್ಟು ನೀವು ಈಸಿಲಿ ತಿನ್ಬೋದು. ಸಣ್ಣ ಹುಡುಗರಾಗ್ಲಿ ದೊಡ್ಡವರಾಗ್ಲಿ ಈಸಿಲಿ ತಿನ್ಬೋದು ನೋಡ್ರಿ. ಆಯಿಲ್ ಜಾಸ್ತಿ ಇಲ್ಲ, ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಐತಿ. ಮಾಯಿಸ್ಟ್ ಐತ್ರಿ ರೈಸ್, ಅಂದ್ರೆ ಡ್ರೈ ಅನ್ಸಂಗಿಲ್ಲ. ಅದಕ್ಕೆ ನಿಮ್ಗೆ ಪಚಡಿ ಹಾಕೊಂಡು ಬೇಕಾಗಿಲ್ಲ, ಡೈರೆಕ್ಟ್ ನೀವು ಹಿಂಗ ತಿನ್ಕೊಂತಿದ್ರ ಫುಲ್ ಮಜಾ ಬರ್ತೈತ್ರಿ. ಈಗ ಬಿರಿಯಾನಿ ಅಂದ್ಕೂಡೆ ಲಕ್ನೋ ಸ್ಟೈಲ್ ಅನ್ಕೋಬಹುದು, ಹೈದರಾಬಾದಿ ಸ್ಟೈಲ್ ಅನ್ಕೋಬಹುದು, ಬಟ್ ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿರ್ತೈತಿ. ಪಲಾವ್ ಸ್ಟೈಲ್ ಅನ್ಬೋದು ಅಥವಾ ಚಿಕ್ಕಪೇಟೆ ಬಿರಿಯಾನಿ ಹೆಂಗಿರ್ತೈತಲ್ಲ ಸ್ಮಾಲ್ ರೈಸ್ಲೆ ಮಾಡ್ತಾರ, ಜೀರಾ ರೈಸ್ಲೆ. ಇದು ರಾ ರೈಸ್ ಅಂತ ಹಾಕಿ ಮಾಡ್ತಾರಂತ. ಸ್ಮಾಲ್ ಆಗಿರ್ತೈತಿ, ಆದ್ರ ಮಸಾಲೆ ಕರೆಕ್ಟ್ ಆಗಿ ಹಿಡ್ಕೊಂಡಿರ್ತೈತ್ರಿ. ಅದು ಮಶ್ರೂಮ್ ಎದಕ್ ಹಾಕ್ತಾರಂದ್ರ ಮೀಟ್ ಟೈಪ್ ಟೇಸ್ಟ್ ಇರ್ತೈತಿ. ಬಾಯಿನಾಗ ಇಟ್ಕೊಂಡ್ ಕೂಡ್ಲೇನ ಅದು ಮೀಟ್ ಟೈಪ್ ಟೇಸ್ಟ್ ಬರ್ತೈತಿ. ಅದಕ್ಕ ಬಾಳ ಜನ ಇನ್ಸ್ಪೈರ್ ಆಗಿ ವೆಜ್ ಯಾರು ತಿಂತಿರ್ತಾರಲ್ಲ ಅಂತವ್ರಿಗೆ ಟಾರ್ಗೆಟ್ ಮಾಡಿ ಇದನ್ನ ಮಾಡ್ತಾರ್ರಿ. ಅಂದ್ರೆ ವೆಜಿಟೇರಿಯನ್ ಅವರು ಬಿರಿಯಾನಿನ ನಿಜವಾಗ್ಲೂ ಎಂಜಾಯ್ ಮಾಡ್ಬೋದ್ರಿ. ಬೆಂಗಳೂರ್ನಾಗ ಬಾಳ ಫೇಮಸ್ ಐತ್ರಿ. ಇಲ್ಲೇ ಹೆಂಗ್ ನಿಮ್ಗೆ ಐಡಿಯಾ ಬಂತು ಮಾಡ್ಬೇಕು ಕಸ್ಟಮರ್ ಕೊಡ್ಬೇಕಂತ ಹೇಳಿ? ನನ್ನ ಫ್ಯಾಷನ್ ಆಗಿ ಸರ್ ಸರ್ ನಾನು ಏನಂದ್ರೆ ಜಾಬ್ ಮಾಡ್ಬೇಕಂತ ಸರ್. ಹೊರಗ್ ನಾನು ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ ಹೇಳಿ ಇರ್ಲಿ ಮನೆಯವ್ರಿಗೂ ಇದೊಂದು ದಂಧೆ ಮಾಡಿ ಕೊಟ್ಟವ್ರ ಅಂತೇಳಿ ನಾನು ತಲೆ ಉಡಿಸಿ ಮಾಡಿದೆ ಸರ್. ನಾನು ಮಾಡ್ಬೇಕಿದ್ ನಂದೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ಟ್ರೈ ಮಾಡಿದೆ. ಬಸ್ ಮಾಡ್ಬೇಕಂತ ಮನ್ಯಾಗೂ ಮಾಡಿದೆ ಸರ್. ಫಸ್ಟಿಗೆ ನಾನು ಒಂದು 10 ಜನಕ್ಕೆ ಕೊಟ್ಟೇನೆ. ನಂಗೆ ಅನಸ್ತವಾಗ ತಿಂತಾರ ಜನ ಇದು ನಮ್ದು ಟೇಸ್ಟ್ ಮಾಡಿದ್ರೆ. ಆಮೇಲೆ ನಾ ಸೀದಾ ಬಂದು ಶಾಪ್ ತಗೊಂಡು ಶಾಪ್ ಮಾಡಿದೆ. ಬಟ್ ಬರೀ 2 ಐಟಮ್ ಇಡ್ತೀರಿ ನೀವು? 2 ಐಟಮ್ ಇದ್ರು ಫುಲ್ ಸೇಲ್ ಔಟ್ ಆಗ್ತದೆ. ಅದು ಆಲ್ ಹುಬ್ಳಿ ಒಳಗ ನಾ ಕಬಾಬ್ ಮಾಡ್ದಂಗೆ ಯಾರು ಮಾಡಂಗಿಲ್ಲ ಸರ್. ಹೌದ್ರಿ? ನನ್ನ ಕಬಾಬಿಗೆ ಭಾಳ ವ್ಯಾಲ್ಯೂ ಸರ್. ಮತ್ತೆ ಇದು ರೈಸ್ ಐಟಮಿಗೆ ಐತ್ ಸರ್, ಬಟ್ ನನ್ನ ಕಬಾಬಿಗೆ ಭಾಳ ಸೇರಿ ರೈಸ್ ಐಟಮ್ ಹೆಂಗ್ ಮಾಡ್ತಾರೆ ಕಬಾಬ್ ಜೊತೆಗೆ ತಗೊಂತಾರ ಸರ್. ಸೊ ಇದನ್ನ ನೀವು ಹೆಂಗ್ ಕಲ್ತ್ರಿ ರೆಸಿಪಿ? ಬೆಂಗಳೂರಿನಾಗ ಫೇಮಸ್ ಇರೋದು ನಂದು ನಾನ್ ಮಾಡ್ಬೇಕಂತಿತ್ತಲ್ಲ ಸರ್. ಹಿಂಗಾಗಿ ಹೆಂಗ ಮಾಡಿ ಸ್ವಲ್ಪ ಇದನ್ನ ಮಸಾಲ ಹಾಕಿ ಮಾಡೀನಿ ಸರ್. ನೀವ ಟ್ರಯಲ್ ಅಂಡ್ ಎರರ್ ಮಾಡ್ಕೊಂಡು ಟೇಸ್ಟ್ ಮಾತ್ರ ನೋಡಿದ್ರ ಸೇಮ್ ಟು ಸೇಮ್ ಚಿಕ್ಕಪೇಟ್ ಬಿರಿಯಾನಿ ಟೈಪ್ ಐತ್ರಿ. ದೊಣ್ಣೆ ಬಿರಿಯಾನಿ ಹೆಂಗ್ ಸಿಗ್ತೈತಲ್ಲ ಆಲ್ಮೋಸ್ಟ್ ಅದರ್ ಟೈಪ್ ಐತಿ. ಖಾರ ಅಲ್ಲಿಗಿಂತ ಸ್ವಲ್ಪ ಕಡಿಮೆ ಅನ್ಬೋದು, ಬಟ್ ಇಲ್ಲಿ ವೆದರ್ ಈಗ ಪರ್ಫೆಕ್ಟ್ ಮ್ಯಾಚ್ ಆಗ್ತೈತಿ. ಫುಲ್ ಪ್ಲೇಟ್ ಈಸಿಲಿ ತಿನ್ಬಿಡ್ಬೋದು, ಅಷ್ಟ ಬ್ಯಾಲೆನ್ಸ್ಡ್ ಐತಿ ಇದು. ಖಾರ ಅನ್ನಕ್ಕಿಂತ ಫಿಜಿ ಹುಡುಗರು ಇದ್ರಲ್ಲ, ಹಿಂಗಾಗಿ ನಾ ಇಲ್ಲಿ ಆಲ್ಮೋಸ್ಟ್ ರಿಯಲ್ ಹುಡುಗರಿಗೆ ಕಮ್ಮಿ ಆಗ್ಲಿ ಅಂತ ಸಫಿಷಿಯಂಟ್ ಇದ್ದೀನಿ ನಾನು. ಫಿಜಿ ಹುಡುಗರಿಗೆ ಸಫಿಷಿಯಂಟ್ ಆಗ್ಲಿ. ಸೊ ಇದು ಹಾಫ್ ಇದು ಹಾಫ್ 50 rupees ಸರ್. 50 rupees. ಫುಲ್ಲಿಗೆ 70. ಫುಲ್ಲಿಗೆ 70. ಹಾಫ್ ಇದ್ರೂ ಸಿಕ್ಕಾಪಟ್ಟಿ ಜಾಸ್ತಿ ಇದ್ರಿ, ಕ್ವಾಂಟಿಟಿ ಚಲೋ ಐತಿ. ಡೆಫಿನೆಟ್ಲಿ ಬಂದು ಟ್ರೈ ಮಾಡ್ರಿ. ಶ್ರೀ ಗಜಾನನ್ ಮಶ್ರೂಮ್ ಬಿರಿಯಾನಿ. ಎಲ್ಲೈತ್ರಿ ಇದು ಅಡ್ರೆಸ್? ವಿದ್ಯಾನಗರ ಲೋಕಪ್ನಕಲ್ ಸರ್. ಭೀಮಾ ಜ್ಯುವೆಲರ್ ಬ್ಯಾಕ್. ಭೀಮಾ ಜ್ಯುವೆಲರ್ಸ್ ಬ್ಯಾಕ್ ಸೈಡ್ ನಾಗ್ರಿ. ಥ್ಯಾಂಕ್ಸ್. ಕುರುಮ್ ಐತಿ. ಇಲ್ಲಿ ಬಂದಾಗ ಮಶ್ರೂಮ್ ಕಬಾಬು ಟ್ರೈ ಮಾಡಿದ್ರಿ. ಕ್ರಿಸ್ಪಿ ಮಶ್ರೂಮ್ ಕಬಾಬ್ ಕೊಡ್ತಾರ. ಒಂದ್ ಪ್ಲೇಟ್ ನಾಗ ಈಸಿಲಿ ಚಲೋ ಕ್ವಾಂಟಿಟಿ ಬಂದಿರ್ತೈತಿ, ಒಬ್ರು ಈಸಿಲಿ ತಿನ್ಬೋದು. ಹೆಂಗೈತ್ರಿ ಇದು? ಮೇಲೇನ ಹಿಟ್ ಟಚ್ ಕರ್ದಿರ್ತಾರಲ್ಲ ಎಕ್ದಮ್ ಕ್ರಿಸ್ಪಿ ಇರ್ತೈತಿ. ಜ್ಯೂಸ್ ಜೊತೆ ಒಳ್ಳೆ ಸ್ನಾಕ್ ರೀ. ಈಗ ನೆಕ್ಸ್ಟ್ ಪ್ಲೇಸಿಗೆ ಬಂದಿವ್ರಿ, mushroom.in ಅಂತ. ಇಲ್ಲಿದ ಟ್ರೈ ಮಾಡಿ ಹೇಳ್ತೇನಂತ. ಫ್ಯಾಂಟಾಸ್ಟಿಕ್ ಬ್ರೋ. ಮಾಯಿಸ್ಟ್ ಅಂದ್ರೆ ಮಾಯಿಸ್ಟ್. ನಿಮಗೂ ಬೇಕ್ರಿ? ಆಯಿಲಿ ಇಲ್ಲ ಜಾಸ್ತಿ. ವೆರಿ ಟೇಸ್ಟಿ. ಓ ನೈಸ್. ಚಲೋ ಇದಲ್ಲ? ಇದ್ರೊಳಗ ಸ್ವಲ್ಪ ಮಶ್ರೂಮ್ಸ್ ಸ್ಮಾಲ್ ಆಗಿ ಕಟ್ ಮಾಡಿ ಹಾಕ್ಯಾರ. ಅದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಐತಿ. ಖಾರವಾಗಿ ಐತಿ. ಯಾರಿಗ
ಖಾರವಾಗಿರುವಂತ ಮಶ್ರೂಮ್ ಬಿರಿಯಾನಿ ತಿನ್ಬೇಕಲ್ಲ, ಅವರು ಮಶ್ರೂಮ್ ರಾಟಿನಾಗ ಬರ್ಬೇಕ್ರಿ. ಹೌದಾ? ಅದಕ್ಕ ಪಚಡಿದು ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಈಗ ನೀವು ಬೆಂಗಳೂರು ಸೈಡ್ ನಾಟಿ ಸ್ಟೈಲ್ ಸಿಗ್ತೈತಲ್ಲ, ಆ ಟೇಸ್ಟ್ ಇಲ್ಲಿ ಹುಬ್ಳಿನಾಗೂ ಸಿಗ್ತೈತಿ ಮಶ್ರೂಮ್ ಬಿರಿಯಾನಿನಾಗ. ಈಗ ಹೊಸಕೋಟೆ ಬಿರಿಯಾನಿ ಅಂತ ಎಷ್ಟು ಫೇಮಸ್ ಆಗ್ಬಿಟ್ಟವ್ರಿ, ನಾಟಿ ಸ್ಟೈಲ್ ಅಂತೇಳಿ ಅಥವಾ ಮಿಲಿಟರಿ ಸ್ಟೈಲ್ ಅಂತೇಳಿ. ಅದ ಟೇಸ್ಟ್ ನ ಇಲ್ಲಿ ರೆಪ್ಲಿಕೇಟ್ ಮಾಡಿ ವೆಜ್ ಬಿರಿಯಾನಿ ಅಂತ ಮಾಡ್ತಾರ್ರಿ. ಫ್ಯಾಂಟಾಸ್ಟಿಕ್ ಟೇಸ್ಟ್ ಐತಿ, ಮಸಾಲೆ ಎಲ್ಲ ಬ್ಯಾಲೆನ್ಸ್ಡ್ ಐತಿ, ಸ್ವಲ್ಪ ಹೆಚ್ಚಿಗೆ ಖಾರ ಐತಿ. ಯೋರ್ ಟರ್ನ್. ಮಸಾಲ ಜೊತೆ ರೀ, ಮೊಸರು ಜೊತೆ ಬೇಕ್ರಿ? ಖಾರ ಆತೇನ್ರಿ ಬಾಳ? ಹಾ ರೀ, ಬಿತ್ ನೋಡ್ರಿ. ಇದು ಬರೀ ಹಾಫ್ ಕ್ವಾಂಟಿಟಿ ಅಂತ ಹೇಳಿ ಈಸಿಲಿ ಒಬ್ರು ಹೊಟ್ಟಿ ತುಂಬಿಡ್ತೈತ್ರಿ, ಅಷ್ಟು ತಿನ್ಬೋದು. mushroom.in ಹೆಂಗ್ ಹುಟ್ಟು ಬಂತು, ಎಲ್ಲಿಂದ ಇನ್ಸ್ಪಿರೇಷನ್ ಬಂತು ಅಂತ ಹೇಳಿ ಕೇಳೋಣ್ರಿ. ಮೇಡಮ್ ತಮ್ಮ ಹೆಸರು? ಸರ್, ನನ್ನ ಹೆಸರು ಸುಧಾ ಟಿ ಪುರುಷೋತ್ತಮ್ ಅಂತ ಹೇಳಿ. ಹ್ಞೂನ್ರಿ. ಬೇಸಿಕಲಿ ನಾನು ಅಗ್ರಿ ಯೂನಿವರ್ಸಿಟಿಯಿಂದ BSc ಹೋಮ್ ಸೈನ್ಸ್ ಮಾಡಿರುವಂತದ್ದು. ಹ್ಞೂನ್ರಿ. ಓಕೆನಾ, ಬಟ್ ಗವರ್ಮೆಂಟ್ ಎಂಪ್ಲಾಯ್ ಇದ್ವಿ. ಬಟ್ ನನ್ಗೆ ಒಂದ್ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ರಿಸೈನ್ ಮಾಡಿ ನಾನು ಬಿಸ್ನೆಸ್ ಲೈನ್ಗೆ ಬಂದೆ. ಒಂದ್ 2 ವರ್ಷದ ಹಿಂದೆ ನಾನು ಬೆಂಗಳೂರಿನಲ್ಲಿ ತಿಂದಿದ್ದೆ. 3 ವರ್ಷದ ಹಿಂದೆ ಅನ್ಕೊಂಡಿದ್ದೀವಿ ಫಸ್ಟ್ ಟೈಮ್ ತಿಂದಿದ್ದು. ಆವಾಗ ನನಗೊಂದು ಫ್ಲಾಶ್ ಆಯ್ತು, ಯಾಕೆ ನಮ್ಮ ಹುಬ್ಳಿನಲ್ಲಿ ಇಂಟ್ರೊಡ್ಯೂಸ್ ಮಾಡಬಾರ್ದು, ಯಾಕಂದ್ರೆ ನಮ್ಮ ಹುಬ್ಳಿನಲ್ಲಿ ಆ ತರದ ಸಂಸ್ಥೆಗಳು ಇರ್ಲಿಲ್ಲ, ಈ ತರ ಹೋಟೆಲ್ಸ್ ಗಳು ಇರ್ಲಿಲ್ಲ. ಸೊ ಅವಾಗ ನನಗೆ ಒಂದು ಐಡಿಯಾ ಬಂತು. ಬಟ್ ನಾನು ಬೇರೆ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ನನ್ನ ವೃತ್ತಿ. ಸೊ ಹಾಗಾಗಿ ಬೇಡಬೇಡಪ್ಪ ಅಂತ ಹೇಳಿ ನಾನು ಕೈಬಿಟ್ಟಿದ್ ನಿಜ. ಬಟ್ 2 ವರ್ಷದ ಹಿಂದೆ ನನ್ನ ತಮ್ಮನ ಮಗಳು ಎದುರುಗಡೆ ಹೇಳಿದೆ, ನನ್ನ ಸ್ವಂತ ತಮ್ಮನ ಮಗಳು, ಶಿ ವಾಸ್ ಫಿನಿಶರ್ ಇದು BCom ಮುಗಿಸ್ಬಿಟ್ಟು KS ರೆಡಿ ಮಾಡ್ಕೊಂತ ಮಾಡ್ತಾ ಇತ್ತು. ನಾನು ಆಕಿಗೆ ಅಂದೆ, ಅಪ್ಪಿ ಹಿಂಗಿದೆ ನೋಡು, ಬಹಳ ಚೆನ್ನಾಗಿ ನಡೀತೈತಿ ಬೆಂಗಳೂರಿನಲ್ಲಿ ಅಂದೆ. ಅತ್ಯ ನಾವು ಮಾಡೋಣ ಅಂತ ಹೇಳಿ ನನಗೆ 1 ವರ್ಷದಿಂದ ಅಂತೂ ಫುಲ್ ಆಕ್ಚುಲಿ ಟ್ರಬಲ್ಡ್ ಮೀ ಲೈಕ್ ಎನ್ನುತ್ತೆ. ಸೊ ಹಾಗಾಗಿ ಆಮೇಲೆ ನಾವು ಹುಟ್ಟು ಹಾಕೋಣ, ಆಯ್ತು ಮಾಡೋಣ, ಬಿಕಾಸ್ ಆಫ್ ಹರ್ ಫೋರ್ಸ್ ಅನ್ಬೋದು ನೀವು. ಓಕೆ, ಸೊ ಇದು ಇಂಟ್ರೊಡ್ಯೂಸ್ ಮಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಭಗವಂತನ ದಯದಿಂದ ಒಳ್ಳೆ ಯಶಸ್ಸು ಸಿಕ್ಕಿದೆ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಇದು ನಮ್ಮದೇ ಸ್ವಂತ ಮಸಾಲ, ನಮ್ಮದೇ ರೆಸಿಪಿ, ಎಲ್ಲೂ ಕಾಪಿ ಮಾಡಕ್ ಹೋಗಿಲ್ಲ. ಇಲ್ಲೆಲ್ಲ ನಮ್ದು ಇದನ್ನ ನೋಡ್ಬಿಟ್ಟು ನಮ್ಗೆ ಜನ ಕೇಳ್ತಾ ಇದಾರೆ, ನೀವು ಫ್ರಾಂಚೈಸಿ ತಗೊಂಡಿದ್ದೀರಾ ಅಂತ ಹೇಳಿ. ನನಗೊಂದು ತಲೆಯಲ್ಲಿ ಬಂದರೆ, ನಾವ್ಯಾಕೆ ಫ್ರಾಂಚೈಸಿ ಇಶ್ಯೂ ಮಾಡಬಾರ್ದು? ವೆನ್ ವಿ ಹ್ಯಾವ್ ಗಾಟ್ ಸೋ ಗುಡ್, ಒಂದು ಒಳ್ಳೆ ರೆಸಿಪಿ ಇದೆ, ಒಳ್ಳೆ ಜನ ಜೊತೆ ಒಂದು ಕಮ್ಯುನಿಕೇಶನ್ ಇದೆ, ಯಾಕೆ ನಾವು ಬ್ರಾಂಡ್ ಕ್ರಿಯೇಟ್ ಮಾಡಬಾರ್ದು ಅಂತ. ಎಸ್, ಆಫ್ಟರ್ 6 months ವಿ ಆರ್ ಆಲ್ಸೋ ಪ್ಲಾನಿಂಗ್ ಅಬೌಟ್ ದಟ್. ಆಮೇಲೆ ಆಲ್ರೆಡಿ ನಮ್ದು ಇನ್ನೊಂದು ಯೂನಿಟ್ ಗೋಕುಲ್ ರೋಡ್ ಅಲ್ಲಿ ಇದೆ. ಸೇಮ್ mushroom.in. ಸೊ ಅಪ್ಕಮಿಂಗ್ ಇದೆ. ಆಮೇಲೆ ಆಫ್ಟರ್ 6 months ಡೆಫಿನೆಟ್ಲಿ ವಿ ಆರ್ ಪ್ಲಾನಿಂಗ್ ಟು ಇಶ್ಯೂ ಫ್ರಾಂಚೈಸಿ. ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು. ಒಂದು ಹೆಣ್ಣು ಹುಡುಗಿ, ಒಂದು 20 to 23 years ಹುಡುಗಿ ಒಂದು ಮುಂದೆ ತಗೊಂಡು ಹೋಗ್ತಾಳೆ ಈ ಬಿಸ್ನೆಸ್ ಒಂದು ನೆಕ್ಸ್ಟ್ ಲೆವೆಲ್ ಗೆ ಅಂದ್ರೆ, ಐ ಜಸ್ಟ್ ವಾಂಟ್ ಟು ಬಿ ಅ ಸಪೋರ್ಟ್ ಟು ಹರ್. ಸೊ ಈಗ ಮಸಾಲೆ ನೀವು ಹೇಳಿದ್ರಲ್ಲ, ಬೆಂಗಳೂರ್ದು ಸೇಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಅಥವಾ ಅದ್ರದ್ದು ರೆಪ್ಲಿಕೇಟ್ ಮಾಡಿದಾರ ನೀವು? ನೋ, ನಾವ್ ರೆಪ್ಲಿಕೇಟ್ ಮಾಡಿಲ್ಲ, ಬಟ್ ಬೇಸ್ ಅಂತೂ ಎಲ್ಲ ಸೇಮ್ ಇರುತ್ತೆ. ಬಟ್ ಯಾವಾಗ್ಲೂ ಕಾಂಬಿನೇಷನ್ಸ್ ಡಿಫ್ರೆಂಟ್ ಆಗುತ್ತೆ. ಕೆಲವೊಂದು ನಾನು ಎಲ್ಲೋ ತಿಂದಿದ್ದೀನಿ, ಬೆಂಗಳೂರಲ್ಲಿ ಒಂದು 5 ಕಡೆ ತಿಂದಿದ್ದೀನಿ. ಬಟ್ ಒಂದ್ ಕಡೆ ಜಾಸ್ತಿ ಮಸಾಲ ಇರೋದು, ಒಂದ್ ಕಡೆ ಕಮ್ಮಿ ಇರೋದು, ಅದನ್ನೆಲ್ಲ ಬ್ಯಾಲೆನ್ಸ್ ನಾವು ಮಾಡ್ಕೊಂಡಿದೀವಿ. ಆಮೇಲೆ ತಿರ್ಗಾ ನಮ್ದು ಒಂದು ಗ್ರೀನ್ ಪೇಸ್ಟ್ ರೆಡಿ ಮಾಡಿ, ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಯಾಕಂದ್ರೆ ಡೈಜೆಷನ್ ಗೆಲ್ಲ ಅನುಕೂಲ ಆಗಲಿ, ಲೆಟ್ ಇಟ್ ಬಿ ಅ ಹೆಲ್ದಿ ಒಂದು ರೆಸಿಪಿ ಆಗಲಿ ಅಂತ ಹೇಳಿ. ಇವನ್ ನಾವು ಪಾಲಕ್, ಮೆಂತ್ಯ, ಪುದೀನಾ, ಕೊರಿಯಂಡರ್ ಎಲ್ಲ ಮಿಕ್ಸ್ ಮಾಡಿ ಪ್ರಿಪೇರ್ ಅವರ್ ಓನ್ ಪೇಸ್ಟ್. ಸೊ ಅದನ್ನು ಕೂಡ ಯೂಸ್ ಮಾಡ್ತಾ ಇದೀವಿ. ಅಂಡ್ ಮಶ್ರೂಮ್ ಅಂತೂ ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂ ಗೊತ್ತೇ ಇರುತ್ತೆ. ಸೊ ಇವತ್ತಿನ ಒಂದು ಟ್ರೆಂಡ್ ಇದು. ಅಂಡ್ ಇವನ್ ಇಫ್ ಯು ಟೇಕ್ ಇಟ್ ಆಸ್ ಅ ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ತಗೊಂಡ್ರು ಕೂಡ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್. ಅಂಡ್ ವಿ ಆರ್ ಅಕ್ಸೆಪ್ಟೆಡ್ ಬೈ ದ ಪೀಪಲ್. ಓಕೆ, ನಮ್ದು ಇದ್ರಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಾದ್ರೂ ಅಗೇನ್ God is driving us. Okay, ದೇವ್ರ ದಯದಿಂದ we are on top when it comes to taste, when it comes to quality and quantity. Okay, thank you ma'am. Thank you very much. ಈಗ ಬಂದಿವ್ರಿ SLV ದಮ್ ಮಶ್ರೂಮ್ ಬಿರಿಯಾನಿಗ. ಇದು ಶಿರೂರ್ ಪಾರ್ಕ್ ರೋಡ್ ಗೆ ಐತ್ರಿ. ಇದು 3ನೇ ಪ್ಲೇಸ್ ನಾವು ಟ್ರೈ ಮಾಡ್ತಿರೋದು ಮಶ್ರೂಮ್ ಬಿರಿಯಾನಿ. ಟೇಸ್ಟ್ ಮಾಡಿ ನೋಡೋಣಂತ್ರಿ. ಪಚಡಿ ಕೊಟ್ಟಾರ, ಸ್ವಲ್ಪ ಉಳ್ಳಾಗಡ್ಡಿ ಕೊಟ್ಟಾರ, ಸೂಪರ್ ಮಾಯಿಸ್ಟ್ ಐತಿ. ಮಶ್ರೂಮ್ ದೊಡ್ಡ ಪೀಸಸ್ ಕಟ್ ಮಾಡಿ ಹಾಕ್ಯಾರ. ಆಹಾ, ಒಳ್ಳೆ ಘಮ ಐತ್ರಿ ಇದಕ್ಕ. ಸ್ಮೆಲ್ ಯಾಕೆ ಮಾಡಾಕ್ತೀರಿ? ಸ್ಮೆಲ್ ನಾಗ ಇರುದ್ರಿ ಮತ್ ಮಜಾ. ಯಾವ ಮಸಾಲೆ ಮತ್ತೆ ಯಾವ ಸೊಪ್ಪು ಹಾಕ್ಯಾರ ಅಂತ ಹೇಳಿ ಎಲ್ಲ ಗೊತ್ತಾಗ್ಬಿಡ್ತೈತಿ ವಾಸನೆನಾಗ. ವಂಡರ್ಫುಲ್ ಟೇಸ್ಟ್ ಐತಿ, ಪರ್ಫೆಕ್ಟ್ ಬ್ಯಾಲೆನ್ಸ್, ಖಾರ ಜಾಸ್ತಿ ಇಲ್ಲ. ಸರ್ ನಮಗೆ ಕೊಡ್ರಿ. ಇದಕ್ಕ ಪಚಡಿನ ಬೇಕಾ ಹೇಳ್ರಿ? ಸ್ಮಾಲ್ ಕಿಡ್ಸ್ ತಿನ್ಬೋದು, ದೊಡ್ಡವ್ರು ತಿನ್ಬೋದು, ಜಾಸ್ತಿ ಖಾರನೇ ಇಲ್ಲ ಇದು. ನಿಮಗೂ ಒಂದು ಬೈಟ್ ಕೊಡ್ಲಾ? ಅಪ್ರೂವ್ಡ್. ಸೊಪ್ಪು 2 ಹಾಕಿರ್ತಾರಲ್ಲ, ಪುದೀನಾ ಮತ್ ಪಾಲಕ್ಕಿಂದು,
ಸೊಪ್ಪಿಂದ ಏನ್ ಫ್ಲೇವರ್ ಐತಲ್ಲ ಅದರ ಘಮ ಬಹಳ ನೀಟಾಗಿ ಬರತೈತಿ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ನಾ ತಿಂದಿರೋದು ಇಲ್ಲಿ ಮಟ. ಅದಕ್ಕೆ ಪಚಡಿ ಬೇಕಾಗಿಲ್ಲ, ಆದ್ರೂ ಸ್ವಲ್ಪ ಲೈಟ್ ಆಗಿ ಪಚಡಿ ಹಚ್ಕೊಂತಿರ್ತೀನಿ ಫಾರ್ ಟೇಸ್ಟ್. ಡೈರೆಕ್ಟ್ ಆಗಿ ಹಿಂಗ್ ತಿಂದ್ರ ಇನ್ನೊಂದು ಬೈಟ್ ಡೈರೆಕ್ಟ್ ಆಗಿ ತಿನ್ನೋದ್ರೊಳಗೆ ಮಜಾನ ಬೇರೆ ಐತ್ರಿ ವಿತೌಟ್ ಪಚಡಿ. ವಾವ್, ನಾ ಹಾಕೊಂಡೆ ಫಿವಾಲ ಬೈ. ಈ ಟೇಸ್ಟ್ ಡೆಫಿನೆಟ್ಲಿ ಅಡಿಕ್ಟಿವ್ ಐತ್ರಿ. ಎಷ್ಟು ತಿಂದ್ರು ಸಾಲಂಗಿಲ್ಲ ಅನ್ಸ್ತೈತಿ. ಈಸಿಲಿ ಫುಲ್ ಪ್ಲೇಟ್ ತಿನ್ಬಿಡ್ಬೋದು. ಮಶ್ರೂಮ್ ಕಬಾಬ್ ಟ್ರೈ ಮಾಡ್ರಿ ಅಂತ ಹೇಳಿ ಕೊಟ್ಟಾರ. ಇಲ್ಲಿದ್ ಹೆಂಗ್ ಯೂನಿಕ್ ಟೇಸ್ಟ್ ಐತಿ ನೋಡೋಣ ಅಂತ. ಬ್ಯೂಟಿಫುಲ್ ಪೀಸಸ್, ದೊಡ್ಡ ದೊಡ್ಡ ಪೀಸ್ ಅದಾವ್ರಿ ಬಟನ್ ಮಶ್ರೂಮ್. ಅಷ್ಟೈತಿ. ಜ್ಯೂಸಿ ಇನ್ಸೈಡ್, ಔಟ್ಸೈಡ್ ಕ್ರಿಸ್ಪಿ. ಕಾರ್ನ್ ಫ್ಲವರ್ ಹಿಟ್ಟಿಂತ್ರ ಏನ್ ಮಾಡಿ ಕ್ರಿಸ್ಪಿ ಮಾಡ್ಕೊಟ್ಟಿರ್ತಾರಲ್ಲ, ಪರ್ಫೆಕ್ಟ್ ಕ್ರಿಸ್ಪ್ ಐತಿ. ಇದಕ್ಕ ಮ್ಯಾಲೆ ಲೈಟ್ ಆಗಿ ಚಾಟ್ ಮಸಾಲೆನೂ ಐತಿ, ಸ್ವಲ್ಪ ಖಾರನೂ ಐತಿ. ಪರ್ಫೆಕ್ಟ್ ಬ್ಯಾಲೆನ್ಸ್ ಐತ್ರಿ ಇವ್ರ ಕಡೆ. ಚಲೋ ಫಾರ್ಮುಲಾ ಕಂಡಿಡ್ದಾರ ನೋಡ್ರಿ. ಫುಲ್ ಗರಂ ಗರಂ ಬ್ಯಾಸಗಿ ಕಾಲದಾಗ ಇದನ್ನ ತಿನ್ನಕ್ ಬಾಳ ಮಜಾ ಬರಂಗಿಲ್ಲ. ಮಳೆಗಾಲ ಅಥವಾ ವಿಂಟರ್ ಸೀಸನ್ ನಾಗಂತೂ ಬಾಳ ಮಜಾ ಬರ್ತೈತಿ. ರೆಗ್ಯುಲರ್ ಆಗಿ ತಿನ್ಬೋದು. ನಾವಂತೂ ನಾನ್ ವೆಜಿಟೇರಿಯನ್ ತಿನ್ನೋರು, ಶನಿವಾರಕ್ಕೊಮ್ಮೆ ತಿನ್ನಂಗಿಲ್ಲ. ಅಂತ ಟೈಮ್ನಾಗ ಇದನ್ನ ತಿನ್ನಕ್ ವಿಚಾರ ಮಾಡ್ಬೋದು ವೆಜಿಟೇರಿಯನ್. ಸರ್ SLB ಮಶ್ರೂಮ್ ಬಿರಿಯಾನಿ ಇದು ಓನರ್ ರೀ. ಸರ್ ಇದನ್ನ ಇನ್ಸ್ಪಿರೇಷನ್ ಎಲ್ಲಿಂದ ಬಂತೈತಿ? ಇದು ನಮ್ಮ ಅಮ್ಮರ ಇನ್ಸ್ಪಿರೇಷನ್ ರೀ. ಅವ್ರು ಮನ್ಯಾಗ ಮಾಡ್ತಿದ್ರಿ. ಬೇಸಿಕಲಿ ಮನ್ಯಾಗ ಮಾಡೋದ್ರಿಂದ ಕಮರ್ಷಿಯಲ್ ಆಗಿ ಹೆಂಗೆ ಟ್ರೈ ಮಾಡ್ಬೋದು ಅನ್ನೋದನ್ನ ಅವ್ರ ನಮ್ಗೆ ಹೇಳ್ಕೊಟ್ರ. ಹೆಂಗ್ ಮಾಡ್ಕೊಂತ ಹೋಗ್ರಿ, ಹೆಂಗ್ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಅವ್ರಲಿದ್ದ ನಾವು ಗೈಡೆನ್ಸ್ ತಗೊಂಡು ಮುಂದುವರ್ಕೊಂತ ಬಂದ್ವಿ. ಅದನ್ನ ಈಗ ಹೆಂಗ್ ಮಲ್ಟಿಪಲ್ ಆಗಿ ನಾವು ಅದನ್ನ ಎಷ್ಟೇ ಸೋತ್ರು ಎಷ್ಟು ಗೆಲ್ಲಕ್ ಸಾಧ್ಯ ಆಗತ್ತ ನಂಗ ಕುಗ್ಗಿ ಅದನ್ನ ಎಷ್ಟೋ ಕೆಡಿಸಿ ಆಮೇಲೆ ಪ್ರಯತ್ನ ಮಾಡಿಂದ ಆಗತ್ತೆ. ಬೆಂಗಳೂರಿನಾಗ ಬಾಳ ಫೇಮಸ್ ಐತ್ರಿ. ಈಗ ನೀವು ಹುಬ್ಳಿನಾಗ ತರ್ಬೇಕಂದ್ರೆ ಹೆಂಗ್ ನಿಮ್ಗೆ ಐಡಿಯಾ ಬಂತ? ಲೋ ಕಲ್ತಿದ್ರು ಅಥವಾ ಏನ್ ಮಾಡಿ? ಇಲ್ಲ ಸರ್, ಎಲ್ಲ ಓನ್ ಆಗಿ ಮನ್ಯಾಗ ಮಾಡ್ತಿದ್ದದನ್ನ ಇಲ್ಲಿ ಕಮರ್ಷಿಯಲ್ ಆಗಿ ಹೆಂಗ್ ಮಾಡ್ಬೋದು ಅನ್ನೋದನ್ನ ಎಲ್ಲ ಮಲ್ಟಿಪಲ್ ಆಗಿ ಮಾಡ್ಕೊಂತ ಬಂದಿವಿ ಸರ್. ಹಂಗಾಗಿ ಅದು ಟ್ರೈ ಅಂತ ಮಾಡ್ಕೊಂತ ಬಂದಾಗ ಅದು ಈ ಲೆವೆಲ್ ಬಂದಿದೆ ಸರ್. ಅಂದ್ರೆ ಇದು ಸೇಮ್ ಟು ಸೇಮ್ ದೊಣ್ಣೆ ಬಿರಿಯಾನಿ ಹೆಂಗಿರ್ತೈತಲ್ರಿ? ಹಾ ಸರ್, ಆಲ್ಮೋಸ್ಟ್ ಅದೇ ಟೇಸ್ಟ್. ಆದ್ರೆ ಇನ್ಸ್ಪಿರೇಷನ್ ನೀವು ಮಸಾಲೆ ಅಲ್ಲಿದೆ ಏನಾರ? ಯಾವ್ದು ಎಲ್ಲಿ ಮಸಾಲೆ ತರ್ಸಲ್ಲ ಸರ್. ಪ್ಯೂರ್ ನಾವೇ ರೆಡಿ ಮಾಡ್ತೀವಿ. ಇದು ನಾವೇ ಎಲ್ಲ ರೆಡಿ ಮಾಡ್ತೀವಿ. ಯಾವುದೇ ಖಾಲಿಗೆ ಆಗುವಂತ ಯಾವುದೇ ಮೂಲನ್ನು ಕಳಿಸಬೇಕು. ಆರೋಗ್ಯಕ್ಕೆ ಒಳ್ಳೇದಾಗಬೇಕು. ಕೊಡ್ತೀವಲ್ಲ ಸರ್, ಅದಕ್ಕೆ ಮಸಾಲೆ ಕೊಟ್ಟಿರ್ತೀವಿ. ಅದ್ರ ಜೊತೆ ರೈತ ಕೊಡೋದ ಇಂಟೆನ್ಷನ್ ಏನಂದ್ರೆ ತಿಂತಿರ್ತಾರೆ. ರೈತ ಅಂದ್ರೆ ಸರಿಯಾಗಿ ಆಗ್ಲಿ. ನಾವು ಹೊರಗಡೆ ಎಲ್ಲ ತಿಂತೀವಿ ಸರ್. ಹೊರಗಡೆ ಫುಡ್ ಎಲ್ಲ ಟೇಸ್ಟ್ ಮಾಡಿದ್ರೆ ಕೊಟ್ಟು ಇಂಟೆನ್ಷನ್ಗೋಸ್ಕರ ಮಾಡಿದ್ವಿ ಸರ್. ಕಾನ್ಸೆಪ್ಟ್ ಒಂದು ಒಳ್ಳೆ ಫುಡ್ ಕೊಡೋ ಮಾಡ್ಕೊಂಡ್ರಿಗೆ ಅನ್ನೋ ಕಾನ್ಸೆಪ್ಟ್ ಮಾಡಿ ಮಾಡಿರ್ತಾರೆ. ಆಮೇಲೆ ಸೆಕೆಂಡರಿ ಒಳ್ಳೆ ಫುಡ್ ಕೊಡ್ಬೇಕು ಅನ್ನೋದು ಮೂಲ ಇಂಟೆನ್ಷನ್. ಅಷ್ಟೆಲ್ಲ ಕಂಪ್ಲೀಟ್ಲಿ ನೀವಾಗಿ ಹುಡ್ಕೊಂಡ್ರಿ. ಬಂದು ಟ್ರಸ್ಟ್ ಮಾಡಿರ್ಬೇಕಲ್ಲ ಮನೇನ. ಬೆಂಗಳೂರಿನಾಗ ಏನ್ ಟೇಸ್ಟ್ ಮಾಡಿಲ್ಲ ಸರ್, ನಮ್ಮ ಟೇಸ್ಟ್ ಮಾಡ್ತಿದ್ದೀನಿ. ಬಟ್ ಅವ್ರು ಹೆಂಗ್ ಮಾಡ್ಬೇಕು, ಹೆಂಗ್ ಇರ್ಬೇಕು ಅನ್ನೋದನ್ನ ಅವ್ರು ಕಲಿಸ್ಕೊಟ್ಟು ಒಳ್ಳೇದು. ಫ್ಯಾಂಟಾಸ್ಟಿಕ್ ಟೇಸ್ಟ್. ನಾನು ಸರ್ಪ್ರೈಸ್ ಆಗಿ ಮೂರು ಕಡೆ ಮಶ್ರೂಮ್ ಬಿರಿಯಾನಿ ಫ್ಯಾಂಟಾಸ್ಟಿಕ್ ಆಗೈತ್ರಿ. ಫೇವರೇಟ್ SLB ಮಶ್ರೂಮ್ ಬಿರಿಯಾನಿ. ಇದು ಶಿರ್ಪುರ್ ಈಸಿಲಿ ಗೂಗಲ್ ಮ್ಯಾಪ್ ಸ್ಮೆಲ್ ಸಿಕ್ಬಿಡೈತಿ. ಬೆಂಗಳೂರಲ್ಲಿ ಟೇಸ್ಟ್ ಐತ್ರಿ. ಅವರು ಸ್ಪೆಷಲ್ ಮಸಾಲೆ ಮಾಡ್ಕೊಂಡಿದ್ರು. ಇಲ್ಲದಂತ್ರ ಇನ್ಸ್ಪೈರ್ ಆಗಿ ಅಂತ ಹೇಳಿ ಹೇಳ್ತಾರೆ. ಬಟ್ ಇನ್ನೊಂದ್ ಕಡೆ ಚಿಕ್ಕಪೇಟೆ ಬಿರಿಯಾನಿದು ಒಂದು ಇನ್ಫ್ಲೂಯೆನ್ಸ್ ಐತ್ರಿ. ಬಿಡ್ಡ ಕಾಣ್ತಿತ್ತು ಅಂತ ಹೇಳಿ ಮಸಾಲೆಗಳನ್ನ ಮಾಡಿ ಹುಬ್ಳಿ ಮ್ಯಾಚ್ ತರ ಮಾಡ್ತಾರೆ. ಟ್ರೆಂಡಿಂಗ್ ಆಗಿರುವಂತ ಬಿಸ್ನೆಸ್ ಸದ್ಯ ಮಶ್ರೂಮ್ ಬಿರಿಯಾನಿ. ಯಾವ ಮಶ್ರೂಮ್ ಬಿರಿಯಾನಿ ಮುಖ್ಯ ಬಹಳ ಬರ್ತೈತೆ ಅನ್ನೋ ಒಂದು ಕಮೆಂಟ್ ಹಾಕಿ. ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ.